ವಿದ್ಯಾಶಕ್ತಿಯ ಗಣಿತ ವಿಭಾಗ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಯಾವ ಪಾಠವನ್ನ ಹೇಳ್ತಾ ಇದೀವಿ ಅಂದ್ರೆ ರಚನೆಗಳೊಂದಿಗಿನ ಆಟ. ಹೌದಾ, ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ಮೇಡಮ್ ಒಂದು ಅನುಪಸ್ಥಿತಿಯಲ್ಲಿ ಅಂದ್ರೆ ಅವ್ರದ್ದೇನೋ ಒಂದು ಪರ್ಸನಲ್ ವರ್ಕ್ ಇರೋದ್ರಿಂದ ನಾನು ಇವತ್ತಿನ ನಿಮ್ಮ ಮ್ಯಾಥ್ಸ್ ಕ್ಲಾಸ್ ಅನ್ನ ತಗೊಳ್ತಾ ಇದ್ದೀನಿ. ಸೊ ಅವ್ರು ಏನ್ ಹೇಳಿದ್ರಲ್ಲ ಅದ್ರ ಕಂಟಿನ್ಯೂ ಪಾರ್ಟ್ ಇವತ್ತನ್ನ ನಾನು ಹೇಳ್ತೇನೆ ಅಂತ. ಓಕೆ, ಹಾಗಾದ್ರೆ ಪಾಠದ ಹೆಸರು ಯಾವುದು? ರಚನೆಗಳೊಂದಿಗಿನ ಆಟ. ರಚನೆಗಳೊಂದಿಗಿನ ಆಟ, ಕರೆಕ್ಟಾ? ಪ್ಲೇಯಿಂಗ್ ವಿತ್ ಕನ್ಸ್ಟ್ರಕ್ಷನ್ ಅಂತ ಹೇಳಿ. ಹೌದಾ, ರಚನೆಗಳೊಂದಿಗಿನ ಆಟ. ಗಳೊಂದಿಗಿನ ಒಂದ್ ಸೆಕೆಂಡ್. ದಿಗೆ ಆಟ. ಹೌದಾ, ಈ ಒಂದು ಪಾಠವನ್ನ ಇವತ್ತು ನಾವು ಅವರು ಆಲ್ರೆಡಿ ಯಾವ್ದು ಹೇಳಿದಾರೆ ನಿಮ್ಗೆ, ವೃತ್ತಗಳನ್ನ ಯಾವ ರೀತಿ ರಚನೆ ಮಾಡೋದು ಅಂತ ನೀವು ಆಲ್ರೆಡಿ ಕಲ್ತೀರಿ. ಓಕೆ, ಸೊ ನಾವ್ ಇವತ್ತು ಏನ್ ಕಲಿಯೋಣ ಅಂದ್ರ ಚೌಕ ಮತ್ತ ಆಯತ, ಸ್ಕ್ವೇರ್ ಮತ್ತ ರೆಕ್ಟ್ಯಾಂಗಲ್ ಅನ್ನ ಯಾವ ರೀತಿ ನಾವು ರಚನೆ ಮಾಡಬಹುದು ಅನ್ನೋದನ್ನ ಇವತ್ತಿನ ಪಾಠದಲ್ಲಿ ನಾವು ನೋಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ನಮ್ಮ ಒಂದು ಇವತ್ತಿನ ಒಂದು ಮೋಟಿವೇಶನಲ್ ಸ್ಟೋರಿ. ಹೌದಾ, ಮೋಟಿವೇಶನಲ್ ಕೋಟ್ಸ್ ಅಥವಾ ನೀತಿಯುಕ್ತ ಇದಂದ್ರ. ಸೊ ನಾನು ಇವತ್ತು ಯಾವ ಒಂದು ಸ್ಟೋರಿಯನ್ನ ಹೇಳ್ಬೇಕು ಅನ್ಸ್ತಾ ಇದೆ ಅಂದ್ರೆ ಓವರ್ ಕಾನ್ಫಿಡೆನ್ಸ್. ಓಕೆ, ಸೊ ಬಹಳ ಸ್ಟೂಡೆಂಟ್ಸ್ ಏನ್ ಮಾಡ್ತಿರ್ತಾರಂದ್ರೆ, ಇಲ್ಲಿ ನಾವೇನೋ ಕ್ಲಾಸ್ ಹೇಳ್ತಿರ್ತೀವಿ ಅಂದ್ರೆ ಇಲ್ಲಿ ಇರ್ಬೋದು, ಅಥವಾ ನಿಮ್ ಟೀಚರ್ಸ್ ನಮ್ಗೆ ಗೊತ್ತು ಮೊದ್ಲೇ ಗೊತ್ತು ಅಂದ್ರೆ ಇನ್ನೂ ಏನು ಅದು ಒಂದ್ ಸ್ವಲ್ಪ ವಿಷಯ ಗೊತ್ತಿರ್ತೈತಿ, ಅದೊಂದು ಬೆಟ್ಟದಷ್ಟು ನಮಗ್ ವಿಷಯ ಗೊತ್ತಿದೆ ಅನ್ನೋ ಹಾಗೆ ಏನೋ ಹೇಳುವಾಗ ಅದೇನಾಗ್ತಿರ್ತೈತಿ, ನೀವು ಅದನ್ನ ಕರೆಕ್ಟ್ ಆಗಿ ಕೇಳ್ಕೊಳ್ಳೋದೇ ಇಲ್ಲ. ಅಂದ್ರೆ ಎಕ್ಸಾಮ್ ಟೈಮ್ ಒಳಗೂ ಏನಾಗ್ಬಿಡ್ತೈತಿ, ಇಲ್ಲಿ ಕ್ಲಾಸ್ ಹೇಳುವಾಗ ಇಷ್ಟೇ ಅಲ್ಲ ಗೊತ್ತೈತಿ, ಈಸಿಯಾಗಿ ಮಾಡ್ಬೋದು ಅಂತಿರ್ತೀವಿ. ಅದೇ ನೀವು ಎಕ್ಸಾಮ್ ಟೈಮ್ ಅಲ್ಲಿ ಹೋಗ್ರಿ, ಅಲ್ಲಿ ಏನಾಗ್ತಿದೆ ನಿಮ್ಗೆ ಅದು ಕರೆಕ್ಟ್ ಆಗಿ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗುದಿಲ್ಲ, ಅದ್ರ ಜೊತೆಗೆ ನಿಮ್ಗೆ ಅದಕ್ಕೆ ಕರೆಕ್ಟ್ ಆದ ಆನ್ಸರ್ ಅನ್ನ ಬರೀಲಿಕ್ಕೆ ನಿಮ್ಗೆ ಎಬಿಲಿಟಿ ಬರುದಿಲ್ಲ. ನೀವು ಕತೆ ಕೇಳಿರ್ಬೋದು, ಯಾವ್ದು ಹೇಳ್ರಿ? ಆಮೆ ಮತ್ತೆ ಮೊಲದ ಕತ್ತಿ ಎಲ್ರು ಕೇಳಿರ್ತೀರಿ. ಹೌದಾ, ಸೊ ಅದ ಆಮೆ ಮತ್ತೆ ಮೊಲದ್ ಏನಾಗಿರ್ತೈತಿ ಅಲ್ಲಿ ಓವರ್ ಕಾನ್ಫಿಡೆನ್ಸ್. ಹೌದಾ, ಸೊ ಅದೇನಾಗ್ತೈತಿ, ಸಡನ್ ಆಗಿ ಓಡ್ ಹೋಗಿ ಒಂದು ಪಾಯಿಂಟ್ ನಲ್ಲಿ ಎಷ್ಟು ಜನ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಆಲ್ಮೋಸ್ಟ್ ಗೊತ್ತಿರ್ತೈತಿ 6th ಸ್ಟ್ಯಾಂಡರ್ಡ್ ಅಂತಂದ್ರ. ಸೊ ಅಲ್ಲಿ ಏನಾಗಿರ್ತೈತಿ, ಮೊಲ ಹೋಗಿ ಅವೇನಾಗ್ತದೋ ರನ್ನಿಂಗ್ ರೇಸ್ ನಲ್ಲಿ ಇರ್ತಾವ. ಹೌದಾ, ಸೊ ಮೊಲ ಸಡನ್ ಆಗಿ ಓಡಿ ಹೋಗಿ ಒಂದು ಅರ್ಧ ದಾರಿ, ಅದು ಪೂರ್ತಿ ಅದ್ರ ಡೆಸ್ಟಿನೇಷನ್ ಮುಟ್ಟುದಿಲ್ಲ, ಅದ್ರದ್ದು ಒಂದು ಯಾವ ಜಗವನ್ನ ಮುಟ್ಬೇಕಿರ್ತೈತಿ ಆ ಜಗಕ್ಕೆ ಹೋಗಿ ಅದು ಮುಟ್ಟುದಿಲ್ಲ, ಒಂದ್ ಅರ್ಧ ದಾರಿಗೆ ಅದ ಏನಾಗ್ಬಿಡ್ತೈತಿ, ಫುಲ್ ಓಡ್ ಹೋಗಿ ಸುಸ್ತಾಗಿ ಒಂದ್ ಗಿಡದ ಕೆಳಗ್ ಹೋಗಿ ಕೂಡ್ತೈತಿ. ಅವಾಗ ಅದ್ ಅನ್ಕೋತೈತಿ, ಆಮೆ, ನಿಮಗ್ ಗೊತ್ತಿದೆ ಆಮೆ ಎಷ್ಟು ನಿಧಾನ ಗತಿಯಲ್ಲಿ ಅದು ಬರ್ತಿರ್ತೈತಂತೆ. ಸೊ ಆಮೆ ಎಲ್ಲ ಇನ್ನೂ ಅದ್ ಅಷ್ಟೊತ್ತಿಂದ ಬರ್ಬೇಕು, ನಾವೇನ್ ಮಾಡೋಣ ಅಷ್ಟೊತ್ತವರೆಗೂ ಅಂದ್ರೆ ನಾ ಸ್ವಲ್ಪ ರೆಸ್ಟ್ ಮಾಡ್ತೇನೆ, ಆಮೇಲೆ ಅದ ಹಗರ್ಕ ಬರ್ಬೇಕಾದ್ರೆ ನಾನು ನನ್ ಜಾಗವನ್ನ ಮುಟ್ತೇನೆ ಅಂತ ಹೇಳಿ ಅದೇನ್ ಮಾಡ್ಬಿಡ್ತೈತಿ, ಅಲ್ಲೇ ಸ್ವಲ್ಪ ರೆಸ್ಟ್ ತಗೊಳ್ತಿರ್ತೈತಿ. ಸೊ ಅದಕ್ ಸುಸ್ತಾಗಿರ್ತೈತಲ್ಲ, ಅಲ್ಲೇ ಜೋರ್ ನಿಂತು ಬಂದ್ಬಿಡ್ತೈತಿ. ಹೌದಾ, ಸೊ ಅವಾಗ ಆಮೆ ಮತ್ತೆ ಇದು ಹಂಗೆ ಸ್ಲೋ ಆಗಿ ಬಂದು ಆ ಮೊಲ ಇದ್ದಲ್ಲಿ ಡೆಸ್ಟಿನೇಷನ್ ಬರ್ತೈತಿ. ಬಟ್ ಅದೇನ್ ಮಾಡ್ತೈತಿ, ರೆಸ್ಟ್ ಮಾಡೋದಿಲ್ಲ, ನನ್ನ ಒಂದು ಆ ಜಾಗವನ್ನ ಅಥವಾ ಗುರಿಯನ್ನ ಮುಟ್ಟೋವರೆಗೂ ನಾನು ರೆಸ್ಟ್ ಮಾಡೋದಿಲ್ಲ ಅಂತೇಳಿ ಅದು ಸುಮ್ಮನೆ ಹೋಗ್ತಿರ್ತೈತಿ. ಆಮೇಲೆ ಒಂದು ಸರ್ಟೇನ್ ಟೈಮಿಗೆ ಆ ಮೊಲಕ್ಕೆ ಎಚ್ಚರ ಆಗ್ತೈತಿ. ಹೌದಾ, ಸೊ ಅದೇನ್ ಮಾಡ್ಬೋದು, ಇನ್ನೂ ಮೊಲ ಬಂದೇ ಇಲ್ಲ, ನಾನ್ ಮತ್ತೆ ಹೋಗ್ಬಿಡ್ತೇನೆ ಅಂತ ಇದು ಸಡನ್ ಆಗಿ ಓಡೋದ್ರಾಗೆ ಅದು ಮೊಲ ಹೋಗಿ ಅದ್ರದ್ದು ಒಂದು ಪಾಯಿಂಟ್ ಅನ್ನ ಮುಟ್ಟಿ ಆ ರನ್ನಿಂಗ್ ರೇಸ್ ನಲ್ಲಿ ಅದು ವಿನ್ ಆಗ್ತೈತಿ. ಓಕೆ, ಸೊ ಈ ಸ್ಟೋರಿದ ಮೇಲೆ ನಿಮ್ಗೆ ಗೊತ್ತಾಗಿರ್ಬೇಕು, ನಮ್ಗೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು, ಕಾನ್ಫಿಡೆನ್ಸ್ ಇರ್ಬೇಕು, ಬಟ್ ಓವರ್ ಕಾನ್ಫಿಡೆನ್ಸ್ ಅತಿಯಾದ ಏನಂತಾರ ಬುದ್ಧಿತನ ಅಂತ ಹೇಳಂತೇವಲ್ಲ. ಸೊ ನಮ್ಗೆ ಗೊತ್ತಿರ್ತೈತಿ, ಏನೋ ಗೊತ್ತಿದ್ದನ್ನ ನೀಟಾಗಿ ಸ್ವಲ್ಪ ಕಲ್ತೀವಂದ್ರು ನಾವು ನೀಟಾಗಿ ಎಲ್ಲವನ್ನ ಆ ವಿಷಯದ ಬಗ್ಗೆ ನಮ್ಗೆಲ್ಲವೂ ಗೊತ್ತಿರ್ಬೇಕು. ಅಂದ್ರೆ ನಾವೇನ್ ಮಾಡ್ಬೋದು, ಎಕ್ಸಾಮ್ ನಲ್ಲಿ ಕರೆಕ್ಟ್ ಆಗಿ ಕ್ವಶನ್ ಅನ್ನ ಓದ್ಕೊಂಡು ಅದಕ್ಕೆ ನಾವು ಆನ್ಸರ್ ಅನ್ನ ಬರಿಬಹುದು. ಸಮ್ ಟೈಮ್ ನೀವು ಬಹಳ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಲ್ಲಿ ಪ್ರಶ್ನೆನ ಬೇರೆ ಕೇಳಿರ್ತೈತಿ, ನೀವು ಆನ್ಸರ್ ಬರೆಯೋದನ್ನ ಬೇರೆ ಬರ್ದಿರ್ತೀರಿ. ಯಾಕಂದ್ರ ನಿಮ್ದು ಅತಿಯಾದ ಏನಂತಾರ ಸ್ಪೀಡ್. ಹೌದಾ, ಬಡ ಬಡ ಓದ್ಬಿಡೋದು, ಅದಕ್ಕೆ ಏನೋ ಒಂದು ಆನ್ಸರ್ ಬರೆದ್ಬಿಡು ಅಂದ್ರ ಅಲ್ಲಿ ಕ್ವಶನ್ ಇರೋದ ಬೇರೆ ಇರ್ತೈತಿ, ನೀವ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದ ಬೇರೆ ಇರ್ತೈತಿ. ಇರ್ಲಿ, ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಓವರ್ ಕಾನ್ಫಿಡೆನ್ಸ್ ಬಿಟ್ಟು ಕಾನ್ಫಿಡೆಂಟ್ ಆಗಿ ಹಾರ್ಡ್ ವರ್ಕ್ ಮಾಡಿ ಸರಿಯಾಗಿ ಒಂದು ನಿಮ್ಮ ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಅನ್ನ ತೆಗಿಬೇಕು ಅನ್ನೋದು ಇವತ್ತಿನ ಒಂದು ಮೋಟಿವೇಶನಲ್ ಸ್ಟೋರಿ. ಓಕೆ, ಸೊ ನಮ್ಮ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಒಂದು
ಸೆಷನ್ ಯಾವ್ದಂದ್ರ ಡಿಕ್ಟೇಷನ್ ವರ್ಡ್ಸ್ಗಳು. ಹೌದಾ, ಶಬ್ದಗಳನ್ನ ಕೊಡ್ತೀನಿ, ನೀವು ನಿಮ್ಮ ಒಂದು ಯಾವುದು ಪೆನ್ನು ಪುಸ್ತಕವನ್ನ ತೆಗೀರಿ, ಅದರಲ್ಲಿ ನಾ ಹೇಳಿರುವಂತಹ ಶಬ್ದಗಳನ್ನ ಬರೀರಿ. ಓಕೆ, ಸೊ ಹಾಗಾದ್ರೆ ಫಸ್ಟ್ ವರ್ಡ್ ಯಾವ್ದಂದ್ರ ರಚನೆ. ಫಸ್ಟ್ ವರ್ಡ್ ಯಾವುದು? ರಚನೆ. ಆಲ್ರೆಡಿ ಪಾಠದ ಹೆಡ್ಡಿಂಗ್ ನಲ್ಲೇ ಇದೆ ನಮ್ಗೆ. ಓಕೆ, ಫಸ್ಟ್ ವರ್ಡ್ ಯಾವುದು? ರಚನೆ. ನೆಕ್ಸ್ಟ್ ಸೆಕೆಂಡ್ ವರ್ಡ್ ಚೌಕ. ಸೆಕೆಂಡ್ ವರ್ಡ್ ಚೌಕ. ನೆಕ್ಸ್ಟ್ ಥರ್ಡ್ ವರ್ಡ್ ಆಯತ. ಆಯತ. ನೆಕ್ಸ್ಟ್ ಫೋರ್ತ್ ವರ್ಡ್ ವೃತ್ತ. ವೃತ್ತ. ಫಿಫ್ತ್ ವರ್ಡ್, ಐದನೇ ಶಬ್ದ ಯಾವ್ದಂದ್ರ, ಐದನೇ ಶಬ್ದ ಗುಣ ಲಕ್ಷಣಗಳು. ಗುಣ ಲಕ್ಷಣಗಳು. ಹೌದಾ, ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. ಫಸ್ಟ್ ಒಂದನೇ ಶಬ್ದ ರಚನೆ, ಎರಡನೇ ಶಬ್ದ ಚೌಕ, ಮೂರನೇ ಶಬ್ದ ಆಯತ, ನಾಲ್ಕನೇ ಶಬ್ದ ವೃತ್ತ, ಐದನೇ ಶಬ್ದ ಗುಣ ಲಕ್ಷಣಗಳು. ಓಕೆ, ಬರದ್ರಿ? ಓಕೆ, ಇವಾಗ ನಮ್ಮ ಒಂದು ರಿಯಲ್ ಸೆಷನ್ಗೆ ಬರೋಣ. ಅಂದ್ರೆ ಗೊತ್ತಾ? ಸೊ ಈ ರಚನೆಗಳಂದ್ರೇನು ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೇಕು. ಒಂದು ಮ್ಯಾಥ್ಸ್ ನಲ್ಲಿ ಯಾವುದೇ ಒಂದು ರಚನೆಯನ್ನ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಗೆ ಫಸ್ಟ್ ಏನ್ ಬೇಕು ಹೇಳ್ರಿ? ಕಂಪಾಸ್. ಸೊ ಆ ಕಂಪಾಸ್ ನಲ್ಲಿ ಏನ್ ಇರ್ತೈತಿ ನಿಮ್ಗೆ? ಕೋನ ಮಾಪಕ ಇರ್ಬೇಕು. ಹೌದಾ, ಸ್ಕೇಲ್ ಇರ್ಬೇಕು, ಕೈವಾರ ಇರ್ಬೇಕು, ಪೆನ್ಸಿಲ್ ಇರ್ಬೇಕು, ಇರೇಸರ್ ಇರ್ಬೇಕು. ಹೌದಾ, ಸೊ ಅವೆಲ್ಲ ನೀವು ಆಲ್ರೆಡಿ ನಿಮ್ ಕಡೆ ಅದಾವು ಅಂತ ಭಾವಿಸ್ತೇನೆ. ಅದ್ರ ಜೊತೆಗೆ ನೀವು ಆಲ್ರೆಡಿ ವೃತ್ತಗಳನ್ನ ರಚಿಸಿರಿ. ಹೌದಾ, ಸೊ ನಾನು ಇವತ್ತು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಚೌಕ, ಸ್ಕ್ವೇರ್. ಈ ಚೌಕವನ್ನ ಯಾವ ರೀತಿ ರಚನೆ ಮಾಡೋದು ಅಂತ ಹೇಳಿ. ಓಕೆ, ಸೊ ಚೌಕ ಅಂದ್ರೆ ನಿಮ್ಗೆ ಏನದರ ಅರ್ಥ? ಸ್ವಲ್ಪ ನಿಮ್ಗೆ ಏನ ಮೈಂಡ್ ಒಳಗ್ ಬರ್ತೈತಿ? ಚೌಕ ಅಂದ್ರೆ ನಿಮ್ಗೆ ಏನಾಗ್ತೈತಿ? ಒಂದು ಬಾಕ್ಸು, ಕರೆಕ್ಟಾ? ಸೊ ಚೌಕದಲ್ಲಿ ಏನ್ ಇರ್ತೈತಿ? ನಾವು ಮೇನ್ ಆಗಿ ಕಾಣುವಂತದ್ದು ಚೌಕದಲ್ಲಿ ಏನ್ ಇರ್ತೈತಿ? ಎಕ್ಸಾಕ್ಟ್ಲಿ, ವೆರಿ ಗುಡ್ ಸ್ಟೂಡೆಂಟ್ಸ್. ಇಲ್ಲಿ ಏನಾಗಿರ್ತೈತಿ? ಎಲ್ಲಾ ಬಾಹುಗಳು ಸಮನಾಗಿರ್ತಾವು. ಪ್ರತಿಯೊಂದು ಬಾಹು ಕೂಡ ಇಲ್ಲಿ ಏನಾಗಿರ್ತೈತಿ? ನಮ್ಗೆ ಸಮನಾಗಿತ್ತಂದ್ರ ನಾವ್ ಅದಕ್ಕ ಚೌಕ ಅಂತ ಕರಿತೇವೆ. ಹೌದಾ, ಹಾಗಾದ್ರೆ ನಾವೀಗ ಏನ್ ಮಾಡ್ಬೇಕು? ಚೌಕವನ್ನ ರಚನೆ ಮಾಡ್ಬೇಕಂದ್ರೆ ಎಲ್ಲಾ ಬಾಹುಗಳು ಸಮ ಆಗಿರುವಂಗ ನಾವು ಚೌಕವನ್ನ ರಚನೆ ಮಾಡ್ಬೇಕು. ಓಕೆ, ಸೊ ನಾ ಈಗ ಏನ್ ಮಾಡ್ತೇನೆ? ಈಗ ನಾನ್ ನಿಮಗೆ ಪೆನ್ಸಿಲ್ ಅಲ್ಲಿ ನಾ ರಚನೆ ಮಾಡೋಕ್ಕಿಂತ ನಿಮಗೆ 1 by 1 ನಾನು ಸ್ಟೆಪ್ ಅನ್ನ ಹೇಳ್ತೇನೆ. ನೀವು ಅದೇ ರೀತಿ ನೀವೇನ್ ಮಾಡ್ಬೇಕು? ಈ ಚೌಕವನ್ನ ರಚನೆ ಮಾಡ್ಬೇಕು. ಸೊ ನೀವೇನ್ ಮಾಡ್ಬೇಕು? ಜಾಮೆಟ್ರಿ ಇದಕ್ಕೆ ಏನ್ ಮಾಡ್ಬೇಕು? ನೀವು ಒಂದು ಡ್ರಾಯಿಂಗ್ ಬುಕ್ ಸಪರೇಟ್ ತಗೊಂಡಿರ್ಬೇಕಲ್ಲ, ತಗೊಂಡಿದ್ರಿ ಅಂತ ಅನ್ಕೋತೀನ. ಹೌದಾ, ಸೊ ನಾ ಈಗ ಏನ್ ಮಾಡ್ತೇನಿ? 6 ಸೆಂಟಿಮೀಟರ್ ಇರುವ ಒಂದು ಚೌಕವನ್ನ ರಚಿಸೋಣ. ಓಕೆ, ಇಲ್ಲಿ ಏನಾಗಿರ್ತೈತಿ? ನಮ್ಗ 6 ಸೆಂಟಿಮೀಟರ್ ಇರುವ ಒಂದು ಚೌಕವನ್ನ ನಾವೇನ್ ಮಾಡ್ಬೇಕು? ರಚನೆ ಮಾಡ್ಬೇಕು. ಹೌದಾ, ಹಾಗಾದ್ರೆ ನಾ ಏನ್ ಫಸ್ಟ್ ಸ್ಟೆಪ್ ಏನ್ ಮಾಡ್ತೇನಂದ್ರ, ನೀವು ಏನ್ ಮಾಡ್ರಿ? ಒಂದು ಸ್ಕೇಲ್ ಅನ್ನ ತೆಗಿರಿ. ಹೌದಾ, ನಾನು ಹೇಳ್ತೇನೆ 1 by 1. ನೀವೇನ್ ಮಾಡ್ರಿ? ಆ ಸ್ಕೇಲ್ ನಲ್ಲಿ ಏನ್ ಮಾಡ್ರಿ? 6 ಸೆಂಟಿಮೀಟರ್ ಇರುವಂತಹ ಒಂದು ಲೈನ್ ಅನ್ನ ಹಾಕ್ರಿ. ಎ ಬಿ ಅಂತ ಹೇಳ್ರಿ, 6 ಸೆಂಟಿಮೀಟರ್ ಅಂತ ಹಾಕ್ರಿ. ಕರೆಕ್ಟಾ? ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ? ಓಕೆ, ಸೊ ಈಗ ಏನ್ ಮಾಡ್ರಿ? ಒಂದು ಸ್ಕೇಲ್ ಅನ್ನ ತಗೋರಿ. ನಾನು ಇಲ್ಲೇ ನಿಮ್ಗ ನನ್ನ ಬುಕ್ ಒಳಗೆ ಬರದ್ ತೋರಿಸ್ಬೋದು, ಬಟ್ ನಿಮ್ಗದು ಕ್ಲಿಯರ್ ಆಗಿ ಪಿಕ್ಚರ್ ಪೆನ್ಸಿಲ್ ಅಲ್ಲಿ ಮಾಡೋದ್ರಿಂದ ನಿಮ್ಗೆ ಕ್ಲಿಯರ್ ಪಿಕ್ಚರ್ ಕಾಣಿಸೋದಿಲ್ಲ. ಸೊ ಹಾಗಾಗಿ ನಾನು ರಫ್ ಡಯಾಗ್ರಾಮ್ ಅನ್ನ ತೆಗಿತಿರ್ತೀನಿ. ನೀವು ಹಿಂಗೆ ಲೈನ್ ಅನ್ನ ಎಳೆಯೋ ಹಾಗಿಲ್ಲ. ನೀವೇನ್ ಮಾಡ್ರಿ? ಒಂದು ಪೆನ್ಸಿಲ್ ತಗೋರಿ, ಅದಕ್ಕೆ ಏನ್ ಮಾಡ್ರಿ? ಒಂದು ಸ್ಕೇಲ್ ತಗೋಬೇಕು. ಸ್ಕೇಲ್ ಹಿಂಗಿಟ್ಟು ಅದನ್ನ ಏನ್ ಮಾಡ್ರಿ? 6 ಸೆಂಟಿಮೀಟರ್ ಅದನ್ನ ಒಂದು ಲೈನ್ ಅನ್ನ ಹಾಕ್ರಿ. 6 ಸೆಂಟಿಮೀಟರ್. ಓಕೆ, ಸೊ ನೀವು ಬಹಳ ಸ್ಟೂಡೆಂಟ್ಸ್ ಏನ್ ಮಾಡ್ತಿರ್ತೀರಿ? 1 ರಿಂದ ಎನಿಸ್ತಿರ್ತೀರಿ ಸ್ಕೇಲ್ ನಲ್ಲಿ. ಸೊ ಸ್ಟಾರ್ಟಿಂಗ್ 0 ದಿಂದ ಎನಿಸಿ ನಾವು ಅಪ್ ಟು ಎಲ್ಲಿವರೆಗೂ? 6ರವರೆಗೂ ಎನಿಸ್ಬೇಕು. ಓಕೆ,
ಸೊ ನೋಡ್ರಿ ಎಂತ ಕೋ ಇನ್ಸಿಡೆನ್ಸ್, ನೀವು 6ನೇ ತರಗತಿಯಲ್ಲಿದ್ದೀರಿ, ನಾವು 6 ಸೆಂಟಿಮೀಟರ್ ನ ತಗೊಂಡಿದ್ವಿ, ಕರೆಕ್ಟಾ? ಇವಾಗ ಏನ್ ಮಾಡ್ಬೇಕು, ಈ ಪಾಯಿಂಟ್ ನಲ್ಲಿ ನಾ ಏನ್ ಪಾಯಿಂಟ್ ಮಾಡ್ತಾ ಇದ್ದೀನಲ್ಲ, ಈ ಪಾಯಿಂಟ್ ನಲ್ಲಿ ನೀವ್ ಏನ್ ಮಾಡ್ಬೇಕು, ಕೋನ ಮಾಪಕವನ್ನ ಇಡ್ಬೇಕು. ಕೋನ ಮಾಪಕ ಅಂದ್ರೆ ಎಲ್ಲಿ ಇರ್ತೈತಿ, ಇಲ್ಲಿ ತೋರಿಸ್ತೇನೆ ನೋಡ್ರಿ. ನೀವೇನ್ ಮಾಡ್ಬೇಕು, ಆ ಕೋನ ಮಾಪಕವನ್ನ ಎಕ್ಸಾಕ್ಟ್ಲಿ ಆ ಲೈನಿಗೆ ನೀವು ಇಡ್ಬೇಕು. ತೋರಿಸ್ತೇನೆ ನೋಡ್ರಿ. ಇದಿದೆ ಅಲ್ಲಿ ನಿಮ್ ಕಡೆ, ನಿಮ್ಗಿದೆಯಾ? ಓಕೆ, ಕಾಣಿಸ್ತಾ ಇದೆ? ಇಲ್ಲೇ ಕಾಣಿಸ್ತಾ ಇದೆ? ಸೊ ಇಲ್ಲಿ ಏನ್ ಮಾಡ್ಬೇಕು, ಈ ಕೋನ ಮಾಪಕ ಇದೆಯಲ್ಲ, ಸೊ ನೀವು ಇದೇ ರೀತಿ ನೋಡ್ರಿ, ಇಲ್ಲಿ ಕರೆಕ್ಟ್ ಆಗಿ ಆ ಲೈನಿಗೆ ನೀವೇನ್ ಮಾಡ್ಬೇಕು, ಇಡ್ಬೇಕು. ಹೌದಾ? ಈ ಲೈನಿಗೆ ಇಟ್ಟು, ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ 90 ನಿಮ್ಗೆ? ಹೌದಾ? ಸೊ ಇದು ನೋಡೋಣ. ತಡ್ರಿ, 90 ಬಂತಂದ್ರ ತೋರಿಸ್ತೇನೆ ನಾನು ನಿಮ್ಗೆ. ಒಂದ್ ಸೆಕೆಂಡ್. ಇಲ್ಲ, ಅದು 90 ಬರ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ 90 ಮಾರ್ಕ್. ನಿಮ್ಮ ಕೋನ್ ಮಾಪಕದಲ್ಲಿ ಕೂಡ ನೀವು ಏನ್ ಮಾಡ್ಬೇಕು, ಆ 90 ಇರುವಂತಹ ಮಾರ್ಕವನ್ನ ಇಲ್ಲಿ ಇಟ್ಟು ಎಕ್ಸಾಕ್ಟ್ಲಿ ಒಂದು ಲೈನ್ ಅನ್ನ ನೀವು ಎಳಿಬೇಕು. ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಓಕೆ, 90 ಡಿಗ್ರಿ ಕಾಣಿಸ್ತಾ ಇದೆ. ಸೊ ಇಲ್ಲಿಂದ ನೀವ್ ಎಣಿಸ್ತಾ ಇದ್ದೀರಿ, ಇಲ್ಲಿ ನೋಡ್ರಿ, 0, 10, 20, 30, 40, 50, 60, 70, 80, ಇಲ್ಲಿ 90 ಇದೆಯಲ್ಲ, ಇಲ್ಲೊಂದು ಫಸ್ಟ್ ನೀವೇನ್ ಮಾಡ್ರಿ, ಇಲ್ಲೊಂದು ಪಾಯಿಂಟ್ ಇಡ್ರಿ, ಟಿಕ್ಕಿ ಇಡ್ರಿ. ಹೌದಾ? ಸೊ ಇಲ್ಲಿ ಒಂದು ಚುಕ್ಕಿ ಇಟ್ಟ ಮೇಲೆ ನೀವೇನ್ ಮಾಡ್ರಿ, ಈ ಕೋನ ಮಾಪಕವನ್ನ ಈ ರೀತಿ ತೆಗೀರಿ. ಹೌದಾ? ಅವಾಗ ಏನ್ ಮಾಡ್ಬೇಕು, ಇಲ್ಲೊಂದು ಪೂರ್ತಿ ಒಂದು ಸ್ಟ್ರೇಟ್ ಲೈನ್ ಅನ್ನ ಹಾಕ್ಬೇಕು. ಇಲ್ಲಿ ತೋರಿಸ್ತೇನೆ ನೋಡ್ರಿ ನಾನು. ಹೌದಾ? ಸೊ ನೀವೇನ್ ಮಾಡ್ಬೇಕು, ಇಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ, ಇಲ್ಲೊಂದು ಪಾಯಿಂಟಿಗೆ ಇಟ್ಟಿರಿ ಅಂತ ತಿಳ್ಕೊರಿ. ಹೌದಾ? ಹೌದಾ? ಈ ಒಂದು ಪಾಯಿಂಟಿಗೆ ಇಲ್ಲಿ ಇಟ್ರಿ. ನೀವೇನ್ ಮಾಡಿದ್ರಿ, ಒಂದು ಕೋನ ಮಾಪಕವನ್ನ ಇಟ್ಟು ಇಲ್ಲಿ ಪಾಯಿಂಟ್ ಅನ್ನ ಇಟ್ಟಿರಿ. ಹೌದಾ? ಅಲ್ಲೇ 90 ಡಿಗ್ರಿ ಬಂದಿದೆ. ಅವಾಗ ನೀವೇನ್ ಮಾಡ್ಬೇಕು, ಇದನ್ನ ಪೂರ್ತಿ ಈ ರೀತಿ ಲೈನ್ ಅನ್ನ ಎಳಿಬೇಕು, ಸ್ಟ್ರೇಟ್ ಆಗಿ ಎಳಿಬೇಕು. ಹೌದಾ? ಜಾಸ್ತಿನ ಎಳಿರಿ, ಏನ್ ತೊಂದ್ರೆ ಇಲ್ಲ. ಹೌದಾ? ಇಷ್ಟ ಆಯ್ತಾ ಇದು? ಓಕೆ, ಇವಾಗ ಏನ್ ಮಾಡ್ರಿ, ಇಷ್ಟ ಮಾಡಿದ್ರಿ, ಬಹಳ ಸ್ಪೀಡ್ ಆಯ್ತೇನೋ? ಓಕೆ, ಸೊ ಇವಾಗ ಏನ್ ಮಾಡ್ರಿ, ನಿಮ್ ಕಡೆ ಏನಾಗಿರ್ಬಹುದು, ತ್ರಿಜ್ಯ ಇರ್ಬೋದಲ್ಲ. ಸೊ ತ್ರಿಜ್ಯ ಅಂತೀರಿ, ಕೈವಾರ ಅಂತೀವಿ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ? ಹೌದಾ? ನಾನು ಇಲ್ಲಿ ಹಿಡ್ದಿದ್ದೇನೆ, ಕಾಣಿಸ್ತಾ ಇದೆ? ಕಾಣಿಸ್ತಾ ಇದೆ ಇಲ್ಲ? ಓಕೆ, ಸೊ ಇದನ್ನ ಏನ್ ಮಾಡ್ರಿ, ನಿಮ್ಮ ಸ್ಕೇಲ್ ಇರುತ್ತಲ್ಲ, ಆ ಸ್ಕೇಲ್ ಮೇಲೆ 6 ಸೆಂಟಿಮೀಟರ್, ಅಥವಾ ಇಲ್ಲ ಆಲ್ರೆಡಿ ನೀವ್ ಏನ್ ಮಾಡಿದಿರಿ, ಇಲ್ಲೊಂದ್ ಲೈನ್ ಅನ್ನ ಎಳೆದಿದ್ದೀರಿ ನೋಡ್ರಿ, ಆ ಲೈನ್ ಅನ್ನ ಏನ್ ಮಾಡ್ರಿ, 6 ಸೆಂಟಿಮೀಟರ್ಗೆ ಇದನ್ನ ಕರೆಕ್ಟ್ ಆಗಿ ಏನ್ ಮಾಡ್ರಿ, ಅಳತೆ ಮಾಡ್ರಿ. ಈ ಲೈನ್ ಎಷ್ಟಿದೆ ಅಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಯಾವ ರೀತಿ, ಸೊ ಇದು ಬಹಳ ದೊಡ್ಡದಾಗ್ತಾ ಇದೆ ನನ್ಗೆ. ನಾನೇನ್ ಮಾಡ್ತೇನೆ, ಸ್ವಲ್ಪ ಇಲ್ಲಿ ನೀವು ಅಳಕಿಸ್ಬೇಡ್ರಿ. ಇಲ್ಲಿ ನನ್ಗೆ ಈ ಕೋನ ಮಾಪಕ, ಈ ತ್ರಿಜ್ಯಕ್ಕ ಬಹಳ ದೊಡ್ಡದು ಅನಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲೇ ನಾನು ಇಟ್ಟಿದ್ದೇನೆ ನೋಡ್ರಿ ಮಾರ್ಕ್. ಕಾಣಿಸ್ತಾ ಇದೆ? ಇಲ್ಲಿ ಕಾಣಿಸ್ತಾ ಇದೆ? ಓಕೆ, ಇಷ್ಟನ್ನ ನೀವು ಅಳತೆ ಮಾಡ್ರಿ, ಅಥವಾ ಇನ್ನೊಮ್ಮೆ ಸ್ಕೇಲ್ ನಲ್ಲಿ ಕೂಡ ನೀವು ಅಳತೆ ಮಾಡ್ಬೋದು ಅಂದ್ರ ಮಾಡ್ಬೋದು. ಎಷ್ಟು? 6 ಸೆಂಟಿಮೀಟರ್ ಇರ್ಬೇಕು. ಓಕೆ, ಸೊ 6 ಸೆಂಟಿಮೀಟರ್ ಇಟ್ಟ ಮೇಲೆ ನಾವೇನ್ ಮಾಡ್ಬೇಕು, ಈ ಎ ಪಾಯಿಂಟ್ ಇದೆ ಗೊತ್ತಾ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ? ಆ ಎ ಪಾಯಿಂಟ್ ಮೇಲೆ ಇಟ್ಟು ಇಲ್ಲೊಂದು ಮಾರ್ಕ್ ಅನ್ನ ಮಾಡ್ಬೇಕು. ಇಲ್ಲಿ ಕಾಣಿಸ್ತಾ ಇದೆ, ನಾನು ಯಾವ ರೀತಿ ಮುಂದೆ ಇಲ್ಲಿ ಸೀಸಿದೆಲ್ಲ ಇಲ್ಲಿ. ಹೌದಾ? ಇಲ್ಲಿ ಪೆನ್ಸಿಲ್ ಇದೆಲ್ಲ, ಸೊ ಈ ಪೆನ್ಸಿಲ್ ಇಲ್ಲಿ ನಾವೇನ್ ಮಾಡ್ಬೇಕು, ಇಲ್ಲಿ ಇಟ್ಟು ಈ ಪಾಯಿಂಟಿಗೆ ಮಾರ್ಕ್ ಅನ್ನ ಮಾಡ್ಬೇಕು. ನಾನೊಂದ್ಸಲ ರಬ್ಬಾಗಿ ಜಾಸ್ತಿ ಮಾಡ್ತೇನೆ. ಕಾಣಿಸ್ತಾ ಇದೆ? ಹೌದಾ? ಈ ರೀತಿ ನಾವು ಚೌಕವನ್ನ, ಇಲ್ಲಿ ಏನಾಯ್ತು, ಇದು 6 ಸೆಂಟಿಮೀಟರ್ ಆಯ್ತು. ಓಕೆ, ಸೊ ಎಕ್ಸಾಕ್ಟ್ಲಿ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಕೂಡ ಏನ್ ಮಾಡ್ಬೇಕು, ಅದೇ ರೀತಿ ಇಲ್ಲೇ ಆಲ್ರೆಡಿ 90 ಡಿಗ್ರಿ ಅಂದ್ರೆ ಒಂದು ಸ್ಟ್ರೇಟ್ ಲೈನ್ ಹೊಡೆದ್ಬಿಟ್ರೆ ನಮ್ಗೆ ಏನಾಗ್ತಿದ್ದು, ಲಂಬವಾಗಿರ್ತೈತಲ್ಲ. ಸೊ ನಾ ಮತ್ತೊಂದು ಇಲ್ಲೊಂದು ಏನ್ ಮಾಡ್ತೇನೆ ಹೇಳಿ, ಒಂದು ಪೂರ್ತಿ ಲೈನ್ ಅನ್ನ ಇಲ್ಲಿ ಹಾಕ್ತೇನೆ. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ? ಸೊ ಅಗೇನ್ ನಾನು ಏನ್ ಮಾಡ್ಬೇಕು ಹೇಳ್ರಿ, ಮತ್ತೆ 6 ಸೆಂಟಿಮೀಟರ್, ಆಲ್ರೆಡಿ ಇಲ್ಲಿ ನಮ್ಗೆ ಇದನ್ನ ತ್ರಿಜ್ಯವನ್ನ ಹಿಂಗ್ ಮಡ್ಚಬೇಡ್ರಿ. ಓಕೆ, ಸೊ ಆಲ್ರೆಡಿ ಇದು 6 ಸೆಂಟಿಮೀಟರ್ ಇರುವಂತ ಅಳತೆ ಇದೆ. ಸೊ ಇವಾಗ ಏನ್ ಮಾಡ್ಬೇಕು, ಈ ಬಿ ಪಾಯಿಂಟ್ ಮೇಲೆ ಇಟ್ಟು ನಾನು ಮತ್ತೆ ಮಾರ್ಕ್ ಮಾಡ್ತೀನಿ. ಓಕೆ, ಕಾಣಿಸ್ತಾ ಇದೆ ಇಲ್ಲಿ ಮಾರ್ಕ್ ಮಾಡೋದು ನಾನು? ಓಕೆ, ಈ ಮಾರ್ಕ್ ಮಾಡಿದ್ಮೇಲೆ ಏನಾಯ್ತು, ಇಲ್ಲಿ ನನ್ಗೆ ಈ ರೀತಿ ಒಂದು
ಸ್ವಲ್ಪ ಜಾಸ್ತಿ ಮಾರ್ಕ್ ಅನ್ನ ಮಾಡ್ಕೋರಿ. ಓಕೆ, ಸೊ ನಂದು ಇಲ್ಲಿ ಏನಾಯ್ತು, ಇವಾಗ ಏನಾಯ್ತು ನೋಡ್ರಿ, ಈ ಲೈನ್ ಅನ್ನ ಕೂಡಿಸ್ಕೊಂಡ್ಬಿಡ್ರಿ. ಕಾಣಿಸ್ತಾ ಇದೆ, ಚೌಕದ ಶೇಪ್ ಬಂತು, ಕಾಣಿಸ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ, ನಾನು ಸ್ಕೇಲ್ ಅನ್ನ ಯೂಸ್ ಮಾಡಿಲ್ಲ, ಇಲ್ಲಿ ನಿಮ್ಗೆ ದೊಡ್ಡ ಇಮೇಜ್ ಇರೋದ್ರಿಂದ ನಾನು ಸ್ಕೇಲ್ ಯೂಸ್ ಮಾಡಿಲ್ಲ, ಹಾಗಾಗಿ ಸ್ವಲ್ಪ ಇಲ್ಲಿ ಏನಾಗ್ತಾ ಇದೆ, ಒಂದ್ ಚೂರ್ ಇದಾಗಿದೆ. ಬೇಕಂದ್ರೆ ನಾವ್ ಇನ್ನೂ ಸ್ವಲ್ಪ ಇದನ್ನ ನೀಟಾಗಿ ಮಾಡ್ಕೊಳ್ಳೋಣ. ಓಕೆ, ಹೌದಾ, ಕಾಣಿಸ್ತಾ ಇದೆ, ಚೌಕ ಆಯ್ತು. ಸೊ ಇದು 6 ಸೆಂಟಿಮೀಟರು, ಆಮೇಲೆ ಇದು 6 ಸೆಂಟಿಮೀಟರು, 6 ಸೆಂಟಿಮೀಟರ್, 6 ಸೆಂಟಿಮೀಟರ್. ಓಕೆ, ಹಾಗಾದ್ರೆ ನಾವು ಒಂದು ಚೌಕದ ಗುಣಗಳನ್ನ ಹೇಳ್ಬೋದಾ? ಇದ್ರ ಬೇಸ್ ಮೇಲೆ ಯಾರಾದ್ರೂ ಗೆಸ್ ಮಾಡ್ರಿ, ಚೌಕದ ಗುಣಲಕ್ಷಣಗಳನ್ನ ಹೇಳ್ರಿ ಅಂದ್ರ. ಒಂದನೇ ಗುಣಲಕ್ಷಣ ಆಲ್ರೆಡಿ ಈಗ ನೋಡಿದ್ರಿ, ಏನಿರ್ಬೋದು? ಎಲ್ಲಾ ಬಾಹುಗಳು ಸಮನಾಗಿರುತ್ತವೆ. ಹೌದಾ, ಇಲ್ಲಿ ನೋಡಿದ್ರೆ ಗೊತ್ತಾಯ್ತಾ ನಿಮ್ಗೆ? ಎಲ್ಲಾ ಬಾಹುಗಳು ಸಮನಾಗಿರುತ್ತವೆ. ನೆಕ್ಸ್ಟ್, ಎಲ್ಲಾ ಕೋನಗಳು ಏನಾಗಿರ್ತವು? ಎಲ್ಲಾ ಕೋನಗಳು ಲಂಬ ಕೋನಗಳಾಗಿರುತ್ತವೆ. ಇಲ್ಲಿ ನೋಡ್ತೀರಿ, ಕಾಣಿಸ್ತಾ ಇದೆ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ, ಇದು ಕೂಡ ನಮ್ಗೆ 90 ಡಿಗ್ರಿ. ಇದು ಸೆಕೆಂಡ್ ಒಂದು ಎರಡನೇ ಒಂದು ಗುಣಲಕ್ಷಣ. ಹೌದಾ, ಎಲ್ಲಾ ಕೋನಗಳು, ಇದನ್ನ ನಾನು ಬರೆಸ್ತೀನಿ ಇರ್ಲಿ, ಈಗ ಜಸ್ಟ್ ಹೇಳ್ತಾ ಇದ್ದೀನಿ. ಓಕೆ, ಎಲ್ಲಾ ಕೋನಗಳು ಸಮಾದವು, ಎಲ್ಲಾ ಬಾಹುಗಳು ಸಮಾದವು. ಅದಾದ್ಮೇಲೆ ಇದಕ್ಕೇನಂತ ಕರಿತೀವಿ ನಾವು? ಇದಕ್ಕೇನಂತ, ಇವಕ್ಕೇನಂತ ಕರಿತೀವಿ? ವೆರಿ ಗುಡ್, ಇವಕ್ಕೇನಂತ ಕರಿತೀವಿ? ಕರ್ಣಗಳು. ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಬೇಕಾದ್ರೆ ನಾನು ಪೂರ್ತಿ ಸ್ಟ್ರೇಟ್ ಲೈನ್ ಅನ್ನ ಹಾಕ್ತೇನೆ, ಏನ್ ತೊಂದ್ರೆ ಇಲ್ಲ. ಹೌದಾ, ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಹೌದಾ, ಇವು ಏನಾಯ್ತು, ನಮ್ಗೆ 3 ಲಕ್ಷಣಗಳನ್ನ ನಾವು ನೋಡಿದ್ವಿ. ಓಕೆ, ಸೊ ಅರ್ಥ ಆಯ್ತಲ್ಲ ಚೌಕವನ್ನ ಯಾವ ರೀತಿ ರಚನೆ ಮಾಡ್ಬೇಕು. ನಾನು ಇನ್ನೊಂದ್ಸಲ ರಿಪೀಟ್ ಮಾಡಿ ಈ ಗುಣಲಕ್ಷಣಗಳ ಬಗ್ಗೆ ನಿಮ್ಗಲ್ಲೇ ಹೇಳ್ತೇನೆ. ಓಕೆ, ಸಿಮ್ಯುಲೇಷನ್ ಮುಖಾಂತರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಲ್ಲಿ ಚೌಕ 6 ಸೆಂಟಿಮೀಟರ್ ಇತ್ತು. ಸೊ 6 ಸೆಂಟಿಮೀಟರ್ ನೀವ್ ಏನ್ ಮಾಡಿದ್ರಿ, ಒಂದು ಲೈನ್ ಅನ್ನ ಹಾಕಿದ್ರಿ. ಅದಾದ್ಮೇಲೆ ಒಂದು ಕೋನ ಮಾಪಕವನ್ನ ತಗೊಂಡು ಈ ಎಕ್ಸಾಕ್ಟ್ ಎ ಪಾಯಿಂಟ್ ಮೇಲೆ ಇಟ್ಟು 90 ಡಿಗ್ರಿಯನ್ನ ಇಲ್ಲಿ ಗುರ್ತಿಸ್ಕೊಂಡ್ರಿ. ಹೌದಾ, ಆ ಗುರ್ತಿಸ್ಕೊಂಡು ಒಂದು ಪೂರ್ತಿ ಸ್ಟ್ರೇಟ್ ಲೈನ್ ಅನ್ನ ಹಾಕಿದ್ರಿ. ಅದಾದ್ಮೇಲೆ 6 ಸೆಂಟಿಮೀಟರ್ ಅಳತೆ ಇರುವಂತಹ ಒಂದು ತ್ರಿಜ್ಯವನ್ನ ತಗೊಂಡು, ಹೌದಾ, ಈ ತ್ರಿಜ್ಯವನ್ನ ತಗೊಂಡು ಇಲ್ಲಿ ಇಟ್ಟು ನೀವೇನ್ ಮಾಡಿದ್ರಿ, ಕಟ್ ಮಾಡಿದ್ರಿ. ಕಟ್ ಮಾಡೋದು ಅಂತೀವಿ ನಾವು ಅದಕ್ಕೆ. ಹೌದಾ, ಸೊ ಇಲ್ಲಿ ಕಟ್ ಮಾಡಿದ್ಮೇಲೆ ಏನಾಯ್ತು, ಕಟ್ ಮಾಡೋದಂದ್ರೆ ನೀವು ಪೂರ್ತಿ ಪೇಪರ್ ಕಟ್ ಮಾಡೋದಲ್ಲ, ಜಸ್ಟ್ ಮಾರ್ಕ್ ಮಾಡೋದು ಅಂತೀವಿ. ಆ ಲೈನ್ ಅನ್ನ ಕಟ್ ಮಾಡ್ಲಿಕ್ಕೆ, ಆ ಮಾರ್ಕ್ ಮಾಡ್ಲಿಕ್ಕೆ ನಾವ್ ಏನಂತ ಪದ ಯೂಸ್ ಮಾಡ್ತೀವಿ? ಕಟ್ ಮಾಡೋದು ಅಂತ ಹೇಳಿ. ಓಕೆ, ಸೊ ಇಲ್ಲಿ ಏನಾಯ್ತು, ಇಲ್ಲೇನ 6 ಸೆಂಟಿಮೀಟರ್ ಇತ್ತು. ಓಕೆ, ಸೊ ಈಗ ಏನ್ ಮಾಡ್ಬೇಕು, ಇಲ್ಲಿ ಕೂಡ ನಾವ್ ಏನ್ ಮಾಡ್ಬೇಕು, ಒಂದು ಸ್ಟ್ರೇಟ್ ಲೈನ್ ಅನ್ನ ಹಾಕ್ಬೇಕು. ಅಂದ್ರೆ ಅದು 90 ಡಿಗ್ರಿ ಇದೆ ಅಂತ ಅರ್ಥ ನಮ್ಗೆ. ಇಲ್ಲಿ ಕೂಡ ನಾನು ಏನ್ ಮಾಡ್ತೇನೆ, 6 ಸೆಂಟಿಮೀಟರ್ ಇಲ್ಲಿಟ್ಟು ಕಟ್ ಮಾಡ್ತೀನಿ. ಅವಾಗ ಏನಾಯ್ತು, ಈ ಲೈನ್ ಅನ್ನ ಸೇರ್ಸಿದ್ವಿ ಅಂದ್ರೆ ನಮ್ಮ ಒಂದು ಚೌಕ ರೆಡಿ ಆಯ್ತು, ಅಥವಾ ಸ್ಕ್ವೇರ್ ರೆಡಿ ಆಯ್ತು. ಓಕೆ, ಅದ್ರ ಜೊತೆಗೆ ಅದರ ಗುಣಲಕ್ಷಣಗಳು ಗೊತ್ತಿರ್ಬೇಕಲ್ಲ ನಮ್ಗೆ. ಸೊ ಈಗ ಏನಾಯ್ತು, ಚೌಕವನ್ನ ರಚಿಸಿದರ ಗುಣಲಕ್ಷಣಗಳನ್ನ ಬರೀರಿ. ಅಥವಾ ಚೌಕದ ಗುಣಲಕ್ಷಣಗಳು ಯಾವುವು ಅಂದ್ರ ನೀವು ಈಸಿಲಿ ಇದಕ್ಕೇನಾದ್ರೂ ಇವಾಗ ನೀವು ಮತ್ತೆ ನಾ ಹೇಳಿದ್ಮೇಲೆ ನೀವು ಬುಕ್ ತೆಗೆದು ಓದುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಇವಾಗ ನೆನಪಾಗ್ತಾವು, ಎಲ್ಲಾ ಬಾಹುಗಳು ಸಮಾದವು, ಎಲ್ಲಾ ಕೋನಗಳು ಸಮಾದವು. ಅದು ಕೋನಗಳು ಎಷ್ಟದವು? 90 ಡಿಗ್ರಿ ಅದಾವು. ಇದಕ್ಕೇನಾಗಿದವು? ಕರ್ಣಗಳದವು. ಆ ಕರ್ಣಗಳು ಏನ್ ಮಾಡ್ತಾವ, ನಮ್ಗೆ ಪರಸ್ಪರ ಒಂದನ್ನೊಂದು ಅರ್ಧಿಸುತ್ತವೆ. ಓಕೆ, ಆಯ್ತಲ್ಲ, ನಾನು ಬರೆಸ್ತೇನೆ, ಡೋಂಟ್ ವರಿ. ನಿಮಗಿದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ಲ? ಓಕೆ, ಸೊ ಇವಾಗ ನಿಮ್ಗೆ ಇಲ್ಲೇ ತೋರಿಸ್ತೇನೆ ನೋಡ್ರಿ ನಾನು. ಪ್ರಾಪರ್ಟೀಸ್ ಆಫ್ ರೆಕ್ಟ್ಯಾಂಗಲ್ ಇದೆ. ಇಲ್ಲಿದೆ ನೋಡ್ರಿ, ಸ್ಕ್ವೇರ್. ಓಕೆ, ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್, ಗುಣಲಕ್ಷಣಗಳು. ಹೌದಾ, ಸರ್ ನಾನು ನಿಮ್ಗೆ ಏನ್ ಹೇಳಿದ್ದೆ, ಎಲ್ಲಾ ಬಾಹುಗಳು, ಸೈಡ್ಸ್ ಅಂದ್ರ ಗೊತ್ತು ನಿಮ್ಗೆ, ಸೈಡ್ಸ್ ಗಳು, ಎಲ್ಲಾ ಸೈಡ್ಸ್ ಗಳು ಈಕ್ವಲ್ ಆಗಿದಾವು. ಹೌದಾ, ಸೊ ನೋಡ್ರಿ ನಾವೇನಾದ್ರೂ ಚೇಂಜ್ ಮಾಡಬಹುದು. ಹೌದಾ, ಬಹಳ ಐತಿ, ಇರ್ಲಿ, ಇಷ್ಟೇ ಇರ್ಲಿ ನಮ್ಗೆ, ಸುಮ್ನೆ ದೊಡ್ಡ ಮಾಡೋದ್ ಬೇಡ. ಓಕೆ, ಸೊ ಇಲ್ಲಿ ಏನಾಗತ್ತ, ಹಾಗಾದ್ರೆ ಸೈಡ್ಸ್ ಗಳು, ಎಲ್ಲಾ ಬಾಹುಗಳು ಸಮ ಇದಾವ್. ಕಾಣಿಸ್ತಾ ಇದೆ ಇಲ್ಲಿ, ಎ ಬಿ 3.42 ಇದೆ, ಬಿ ಸಿ, ಸಿ ಡಿ, ಡಿ ಎ ಎಲ್ಲವೂ ಕೂಡ ಇಲ್ಲಿ ಏನಾಗಿದಾವ್, 3.42 ಇದೆ. ನಮ್ಮ ಏನಾಗಿದಾವ್, 6 ಸೆಂಟಿಮೀಟರ್ ಇದೆ.
ಇಲ್ಲಿ ನಮ್ದು 6 ಸೆಂಟಿಮೀಟರ್ ಇದೆ, ಅದು 3.42 ಇದೆ. ಆಮೇಲೆ ಎಲ್ಲಾ ಕೋನಗಳು ಸಮ ಇದಾವು ಅಂತ ಹೇಳಿದೆ ನಾನು ನಿಮ್ಗೆ, ಕರೆಕ್ಟಾ? ಸೊ ಎಲ್ಲಾ ಕೋನಗಳು ಸಮ ಅದಾವಂದ್ರೆ ಇಲ್ಲಿ ಏನಾಯ್ತು ಕಾಣಿಸ್ತಾ ಇದೆ ಇಲ್ಲೇ, ಕೋನ್ ಎ ಆಂಗಲ್ ಎ 90 ಡಿಗ್ರಿ, ಆಂಗಲ್ ಬಿ 90 ಡಿಗ್ರಿ, ಆಂಗಲ್ ಸಿ 90 ಡಿಗ್ರಿ, ಆಂಗಲ್ ಡಿ 90 ಡಿಗ್ರಿ. ಸೊ ಎಲ್ಲವೂ ಕೂಡ ನಮ್ಗೆ ಏನಾಗಿದ 90 ಡಿಗ್ರಿ ಆಗಿದಾವು. ಓಕೆ, ನೆಕ್ಸ್ಟ್ ಡಯಾಗ್ನಲ್ಸ್ ಗಳು ನೋಡ್ರಿ. ಡಯಾಗ್ನಲ್ಸ್ ಗಳು ಏನಾಗಿದವು, ಪರಸ್ಪರ ಅರ್ಧಿಸ್ತಾವು ಅಂದೇನಾ. ಇಲ್ಲಿ ನೋಡ್ರಿ ಪೂರ್ತಿ ಒಂದ್ ಇದ್ರೊಳಗ ಇದೇನಾಯ್ತು, ಇದು 2.42 ಇದೆ ಎ ಇ, ಹೌದಾ? 2.42, ಇದು ಕೂಡ ಅಷ್ಟೇ ಇದೆ, ಇದು ಕೂಡ ಇಷ್ಟೇ ಇದೆ, ಹೌದಾ? ಎಲ್ಲಾ ಡಯಾಗ್ನಲ್ಸ್ ಗಳು ಈಕ್ವಲ್ ಆಗಿದಾವು. ಓಕೆ, ಈ ಡಯಾಗ್ನಲ್ಸ್ ಗಳು ಏನಾಗ್ತಾವು, ಈ ಕೋನವನ್ನ ಪರಸ್ಪರ ಅರ್ಧಿಸ್ತೈತಿ. ಇಲ್ಲಿ ಆಲ್ರೆಡಿ 90 ಡಿಗ್ರಿ ಇದೆ, ಅದ್ ಅರ್ಧ ಆತಂದ್ರೆ ಏನಾಗ್ತೈತಿ, ಇಲ್ಲಿ 45 ಡಿಗ್ರಿ ಬಂತು, ಇಲ್ಲಿ 45 ಡಿಗ್ರಿ ಬಂತು. ಕರೆಕ್ಟಾ? ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ 45 ಡಿಗ್ರಿ 45 ಡಿಗ್ರಿ. ಇವಿಷ್ಟು ನಮಗೆ ಏನಾಗ್ತಾವಂದ್ರ ಯಾವುದು, ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್, ಪ್ರಾಪರ್ಟೀಸ್ ಆಫ್ ಸ್ಕ್ವೇರ್ ಅಂತ ಆಗತ್ತ. ಕರೆಕ್ಟಾ? ಸೊ ನಾವ್ ಯಾವ್ದನ್ನ ಕಲ್ತೀವಿ ಹಾಗಾದ್ರೆ, ಚೌಕ. ಇಲ್ಲೇನಾಯ್ತು, ಚೌಕ 6 ಸೆಂಟಿಮೀಟರ್. ಇಲ್ಲೇನಾಯ್ತು, ಚೌಕವನ್ನ ರಚನೆ ಮಾಡಿದೀವಿ, ಅದರ ಒಂದು ಪ್ರಾಪರ್ಟೀಸ್ ಅನ್ನ ಕೂಡ ನಾವು ಕಲ್ತೀವಿ. ಓಕೆ, ಸೊ ಅದ್ರ ಜೊತೆಗೆ ನಾವು ಮತ್ತೆ ಇನ್ನೊಂದು ಯಾವ್ದಂದ್ರ ಆಯತ. ಆಯತ ಕೂಡ ಸೇಮ್ ಹಿಂಗೆ, ಬಟ್ ಇಲ್ಲಿ ಏನಾಗತ್ ನಮ್ಗೆ, ಇಲ್ಲಿ 6 ಸೆಂಟಿಮೀಟರ್ 8 ಸೆಂಟಿಮೀಟರ್ ಬಾಹುಗಳಿರುವ, ಹೌದಾ? ಒಂದ್ ಸೆಕೆಂಡ್, ಚೌಕ ಬೇಡ, ಇದು ಆಯತ, ರೆಕ್ಟ್ಯಾಂಗಲ್ ಅಂತ ಕರಿತೇವೆ ನಾವು, ಹೌದಾ? ಆಯತ ಸೇಮ್ ಚೌಕವನ್ನ ಯಾವ ರೀತಿ ರಚನೆ ಮಾಡಿದ್ರಿ ಅದೇ ರೀತಿ, ಬಟ್ ಏನಾಗತ್ ನಮ್ಗ ಒಂಚೂರ್ ಚೇಂಜಸ್ ಇದೆ, ಬಾಹುಗಳಿರುವ ಆಯತ, ಹೌದಾ? ಕರೆಕ್ಟಾ? ಇಲ್ಲಿ ಏನ್ ಮಾಡ್ರಿ, ಫಸ್ಟ್ ಅಗೇನ್ ನಾ ಮತ್ತೆ ಹೇಳಿರೋ ಹಾಗೆ 6 ಸೆಂಟಿಮೀಟರ್ ಇಲ್ಲೇ ಕರೆಕ್ಟ್ ಆಗಿ ಇಟ್ಕೋರಿ, ಹೌದಾ? ಅಥವಾ ಇದನ್ನ ಏನ್ ಮಾಡ್ರಿ, 8 ಸೆಂಟಿಮೀಟರ್ ಇಟ್ಕೋರಿ, ಸ್ವಲ್ಪ ದೊಡ್ಡ ಆಯತ ಅಂದ್ರೆ ಯಾವ ರೀತಿ ಬರ್ತೈತಲ್ಲ ಚಿತ್ರ ನೋಡ್ರಿ. ಆಯತ ಅಂದ್ರೆ ಈ ರೀತಿ ಇರ್ತೈತಿ. ಆಯತ ಅಂದ್ರೆ ಇಲ್ಲಿ ಏನಾಗತ್ ನಮ್ಗೆ, ಎಲ್ಲಾ ಬಾಹುಗಳು ಸೇಮ್ ಇರ್ತಾವೇನೋ? ಇಲ್ಲ, ಇಲ್ಲಿ ಏನಾಗಿರ್ತಾವು, 2 ಬಾಹು ಸೇಮ್ ಇರ್ತಾವ, ಎರಡೆರಡು ಜೋಡಿ ಮೇಲೆ ಏನಾಗಿರ್ತಾವು, 2 ಬಾಹು ಬೇರೆ ಅಳತೆ ಇರ್ತೈತಿ, ಇನ್ನೆರಡು ಬಾಹು ಬೇರೆ ಅಳತೆ ಇರ್ತೈತಿ. ಅಂದ್ರೆ ಅದರ ಅರ್ಥ ಏನಾಗಿರ್ತೈತಿ, ಅಭಿಮುಖ ಬಾಹುಗಳು ಸಮ ಆಗಿರ್ತಾವು. ಈ ಚಿತ್ರ ನೋಡ್ರಿ, ಈ ಲೈನು ಸೇಮ್ ಕಾಣಿಸ್ತಾ ಇದೆ, ಈ ಲೈನು ಸೇಮ್ ಕಾಣಿಸ್ತಾ ಇದೆ, ಅಂದ್ರೆ ಇದು ಈಕ್ವಲ್ ಆಗಿದೆ, ಇದು ನಮ್ಗೆ ಈಕ್ವಲ್ ಆಗಿದೆ. ಹಾಗಾದ್ರೆ ನಾನು ಈಗ ಏನ್ ಮಾಡ್ಬೇಕು, ಸ್ವಲ್ಪ ಇದು ದೊಡ್ಡ ಅಳತೆ ಇರೋದ್ರಿಂದ ಇದನ್ನ ಏನಂತ ಮಾಡ್ತೇನೆ, 8 ಸೆಂಟಿಮೀಟರ್ ಅಂತ ತಗೋತೇನೆ, ಹೌದಾ? ಎ ಬಿ, ಎ ಪದೇ ಪದೇ ಎ ಬಿ ಬೇಡ, ಸೊ ಇದನ್ನ ಎಂ ಅಂತ ತಗೊಳ್ತೀನ. ಓಕೆ, ಸೊ ಎಂ, ಇದು ಎನ್ ಅಂತ ಆಯ್ತು. ಕರೆಕ್ಟಾ? ಸೊ ಈಗ ನಿಮ್ಗೆ ಏನಾಯ್ತು, ಚೌಕವನ್ನ ರಚನೆ ಮಾಡ್ಬೇಕಾದ್ರೆ ನೀವ್ ಏನ್ ಮಾಡಿದ್ರಿ, ಚೌಕವನ್ನ ರಚನೆ ಮಾಡ್ಬೇಕಾದ್ರ ಎಕ್ಸಾಕ್ಟ್ಲಿ, ವೆರಿ ಗುಡ್ ಸ್ಟೂಡೆಂಟ್ಸ್, ನೀವೇನ್ ಮಾಡಿದ್ರಿ, ಕೋನ ಮಾಪಕವನ್ನ ತಗೊಂಡು 90 ಡಿಗ್ರಿಗೆ ಅದನ್ನ ಅಳತೆ ಮಾಡಿದ್ರಿ. ಸೊ ನಾ ಮತ್ತೊಮ್ಮೆ ತೋರಿಸ್ತೇನೆ ನೋಡ್ರಿ, ನಿಮ್ಗೆ ಬೇಕಾದ್ರೆ ಇಲ್ಲಿದೆ ನೋಡ್ರಿ. ಎಕ್ಸಾಕ್ಟ್ಲಿ, ನಿಮ್ಗೆ ಮತ್ತೊಂದ್ಸಲ ಮರ್ತ್ ಹೋಗಿದ್ರೆ ನಾನು ತೋರಿಸ್ತೇನಂತ, ಹೌದಾ? ಇದೇ ಕೋನ ಮಾಪಕವನ್ನ ಎಕ್ಸಾಕ್ಟ್ಲಿ ನೀವೇನ್ 8 ಸೆಂಟಿಮೀಟರ್ ಒಂದ್ ಲೈನ್ ಅನ್ನ ಎಳೆದಿದ್ದೀರಲ್ಲ, ಸೊ ಅದರ ಮೇಲೆ ಇಟ್ಟು ನಮ್ಗೆ ಏನಾಗ್ಬೇಕು, ಇವಾಗ ಈ ಒಂದು ಲೈನ್ ಅನ್ನ ನಾವು 90 ಡಿಗ್ರಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲೊಂದು ನನ್ ಕರ್ಸರ್ ಪಾಯಿಂಟ್ ಕಾಣಿಸ್ತಾ ಇದೆ, ನಾನು ಕ್ಲಿಕ್ ಮಾಡ್ತಾ ಇದೀನಿ ನೋಡಿ ಕಂಟಿನ್ಯೂಸ್ ಆಗಿ. ಆ ಪಾಯಿಂಟ್ ನಲ್ಲಿ ನಾವೇನ್ ಮಾಡ್ಬೇಕು, 90 ಡಿಗ್ರಿಯನ್ನ ಗುರುತಿಸ್ಕೋಬೇಕು. ಓಕೆ, ಹೌದಾ? ಇಲ್ಲಿ ಗುರ್ತಿಸ್ಕೊಂಡ್ರಿ, ಇಲ್ಲೆಲ್ಲೋ ಗುರ್ತಿಸ್ಕೊಂಡ್ರಿ. ಓಕೆ, ಸೊ ಇದನ್ನ ಏನ್ ಮಾಡ್ಬೇಕು, ಒಂದು ಪೂರ್ತಿ ಸ್ಟ್ರೇಟ್ ಲೈನ್ ಅನ್ನ ನಾನು ಎಳಿತೇನೆ. ಓಕೆ, ಹೌದಾ? ಇವಾಗ ಏನ್ ಮಾಡ್ರಿ, ಇದು 8 ಸೆಂಟಿಮೀಟರ್ ಇದೆ ನಿಮ್ಗೆ. ಓಕೆ, ನೀವೇನ್ ಮಾಡ್ಬೇಕು ಇವಾಗ, ಈ ಲೈನ್ ಇಲ್ಲಿ 8 ಸೆಂಟಿಮೀಟರ್, ಇಲ್ಲಿ 8 ಸೆಂಟಿಮೀಟರ್ ಬರ್ಬೇಕು ನಮ್ಗೆ, ಬಟ್ ಇಲ್ಲಿ ಏನಾಗ್ಬೇಕು, ನನ್ಗೆ ಇಲ್ಲೇ 6 ಸೆಂಟಿಮೀಟರ್ ಬರ್ಬೇಕು. ನೀವೇನ್ ಮಾಡ್ರಿ, ನಿಮ್ಮ ಈ ಒಂದು ಕೋನ ಮಾಪಕದಲ್ಲಿ, ಓಕೆ, ಈ ಕೋನ ಮಾಪಕದಲ್ಲಿ ಏನ್ ಮಾಡ್ರಿ, 6 ಸೆಂಟಿಮೀಟರ್ ಅಳತೆ ಮಾಡಿ, 6 ಸೆಂಟಿಮೀಟರ್ ಅನ್ನ ನಿಮ್ಮ ಸ್ಕೇಲ್ ನಲ್ಲಿ ಹಿಂಗಿಟ್ಟು ಅಳತೆ ಮಾಡಿ. ಇಲ್ಲಿ ನೋಡ್ರಿ,
ಹೌದಾ? ಈ ಒಂದು ಮಾರ್ಕ್ ನಲ್ಲಿ ನನ್ಗೆ ಏನ್ ಮಾಡ್ಬೇಕು, ಮಾರ್ಕ್ ಅನ್ನ ಮಾಡ್ಬೇಕು. ಕರೆಕ್ಟಾ? ಸೇಮ್ ಚೌಕವನ್ನ ಯಾವ ರೀತಿ ರಚನೆ ಮಾಡಿದ್ರಿ ಅದೇ ಪ್ರೊಸೀಜರ್ ಅನ್ನು ಇಲ್ಲಿ ಫಾಲೋ ಮಾಡ್ಬೇಕು. ಸ್ವಲ್ಪ ಎರಡು ಬಾಹುಗಳು ಅಲ್ಲಿ ಏನಾಗಿತ್ತು, ಇಲ್ಲಿ ಇದ್ದಷ್ಟು ಅಳತೆನ ಇಲ್ಲಿ ಕಟ್ ಮಾಡಿದ್ರಿ, ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ಇದ್ದಸ್ಕಿಂತ ಇಲ್ಲಿ ಬೇರೆದು ಇನ್ನೊಂದು ಚಿಕ್ಕದಿರ್ತೈತಲ್ಲ ಆ ಒಂದು ಅಳತೆಯನ್ನ ನಾವಿಲ್ಲೇ ಕಟ್ ಮಾಡ್ಬೇಕು. ಅದೇ ರೀತಿ ಮತ್ತೆ ಇಲ್ಲಿ ಏನ್ ಮಾಡ್ಬೇಕು ಹೇಳ್ರಿ? ವೆರಿ ಗುಡ್. ಇಲ್ಲಿ ಏನ್ ಮಾಡ್ಬೇಕು, ಮತ್ತೊಂದು ಲೈನ್ ಅನ್ನ ಎಳಿಬೇಕು. ಅದು ಎಷ್ಟಿರ್ಬೇಕು? 90 ಡಿಗ್ರಿಗೆ ಇರುವಂಗೆ. ಅಂದ್ರೆ ನೀವೊಂದು ನೆನ್ಪಿಟ್ಕೊಂಡ್ಬಿಡ್ರಿ, 90 ಡಿಗ್ರಿ ಅಂದ್ರ ಒಂದ್ ಲೈನಿಗೆ ಪೂರ್ತಿ ಸ್ಟ್ರೇಟ್ ಲೈನ್ ಇತ್ತಂದ್ರ ಅದೇನಾಗಿರ್ತೈತಿ ನಮ್ಗೆ ಎಕ್ಸಾಕ್ಟ್ಲಿ 90 ಡಿಗ್ರಿ ಇರ್ತೈತಂತ ಅದು ನಮ್ಮ ಅರ್ಥ. ಹೌದಾ? ಸೊ ಅವಾಗ ಏನ್ ಮಾಡ್ತೇನೆ ನಾನು, ಎಕ್ಸಾಕ್ಟ್ಲಿ ಇಲ್ಲಿ ಮತ್ತೊಂದು ಲೈನ್ ಅನ್ನ ಕರೆಕ್ಟ್ ಆಗಿ ನಾನು ಎಳಿತೀನಿ. ಹೌದಾ? ಇವಾಗ ಏನಾಯ್ತು, ಈಗ ಇದು ಸೇಮ್ ಇರ್ಬೇಕಲ್ಲ. ಹಂಗಾದ್ರೆ ಇಲ್ಲಿ 6 ಸೆಂಟಿಮೀಟರ್ ಇರೋದ್ರಿಂದ ಇದನ್ನು ಕೂಡ ನಾನು ಏನ್ ಮಾಡ್ಬೇಕು, 6 ಸೆಂಟಿಮೀಟರ್ಗೆ ಕಟ್ ಮಾಡ್ಬೇಕು. ಹೌದಾ? ಇದಿಷ್ಟಿತ್ತಲ್ಲ, ಸೊ ಇಲ್ಲಿ ಕೂಡ ನಾನು ಈ ಪಾಯಿಂಟ್ ಇಲ್ಲಿ ನೋಡ್ತಾ ಇದ್ದೀರಿ, ನಾನು ಏನ್ ಕಾಣಿಸ್ತಾ ಇದೆ ನಿಮ್ಗೆ, ತ್ರಿಜ್ಯವನ್ನ ಇಟ್ಟು ನಾನು ಇಲ್ಲಿ ಮಾರ್ಕ್ ಮಾಡ್ತೇನೆ ನೋಡ್ರಿ. ಹೌದಾ? ಇಲ್ಲಿ ಮಾರ್ಕ್ ಮಾಡಿದೆ. ಕರೆಕ್ಟಾ? ಇದೇನಾಯ್ತು, ಇದು 6 ಸೆಂಟಿಮೀಟರ್, ಇದು 6 ಸೆಂಟಿಮೀಟರ್, ಇದು 8 ಸೆಂಟಿಮೀಟರ್. ಎಕ್ಸಾಕ್ಟ್ಲಿ ಇಷ್ಟ ಡಿಸ್ಟೆನ್ಸ್ ನಲ್ಲಿ ಇರೋದ್ರಿಂದ ಈ ಲೈನ್ ಅನ್ನ ಕೂಡಿಸ್ರಿ ನೀವು, ಅಳತೆ ಮಾಡ್ರಿ ಬೇಕಾದ್ರೆ. ಇದು ಕೂಡ ನಮ್ಗೆ ಏನಾಗಿರ್ತೈತಿ, 8 ಸೆಂಟಿಮೀಟರ್ ಇರ್ತೈತಿ. ಇದು 6 ಸೆಂಟಿಮೀಟರ್, ಇದು 6 ಸೆಂಟಿಮೀಟರು. ಹಾಗಾದ್ರೆ ಇದು ಯಾವ ಒಂದು ಆಕೃತಿ ನಮ್ಗೆ, 6 ಸೆಂಟಿಮೀಟರ್ ಮತ್ತೆ 8 ಸೆಂಟಿಮೀಟರ್ ಇರುವಂತಹ ಒಂದು ಆಯತವನ್ನ ನಾವು ರಚನೆ ಮಾಡಿದ್ವಿ. ಸೇಮ್ ಚೌಕ ಮತ್ತು ಆಯತ ಅಥವಾ ಸ್ಕ್ವೇರ್ ಮತ್ತು ರೆಕ್ಟ್ಯಾಂಗಲ್ ಅನ್ನ ನಾವು ಆಲ್ಮೋಸ್ಟ್ ಸೇಮು. ಒಂಚೂರ್ ನಿಮ್ಗೆ ಗೊತ್ತಾಗಿರ್ಬೇಕು ಅಲ್ಲಿಗೆ ಇಲ್ಲಿಗೆ ಡಿಫ್ರೆನ್ಸ್ ಏನಂತ ಹೇಳಿ. ಅಲ್ಲಿ ಏನಾಗಿತ್ತು, ಎಲ್ಲಾ ಬಾಹುಗಳು ಸಮ ಇದ್ವು, ಬಟ್ ಇಲ್ಲಿ ಏನಾಗಿದೆ, ಅಭಿಮುಖ ಬಾಹುಗಳು ಸಮ ಆದವು. 2 ಬಾಹುಗಳು ಸಮ ಆದವು, ಮತ್ತೆರಡು ಬಾಹುಗಳು ಸಮ ಆದವು. ಸೊ ನಾ ಮತ್ತೊಂದ್ಸಲ ಒಂಚೂರ್ ಏನ್ ಮಾಡ್ತೀನಿ, ರಿಪೀಟ್ ಮಾಡ್ತೇನೆ ನೋಡ್ರಿ. ಇಲ್ಲಿ ಏನ್ ಮಾಡ್ರಿ, 6 ಸೆಂಟಿಮೀಟರ್ ಮತ್ತೆ 8 ಸೆಂಟಿಮೀಟರ್ ಒಂದು ಬಾಹುಗಳಿರುವ ಆಯತ್ತವನ್ನ ರಚನೆ ಮಾಡ್ರಿ ಅಂತ ಹೇಳಿದಾರೆ. ಹೌದಾ? ಸೊ ಇಲ್ಲಿ ಏನಾಯ್ತು, ಅಲ್ಲಿ ನಿಮ್ಗೆ ಒಂದು ಹಿಂಟ್ ಏನಂದ್ರ, ದೊಡ್ಡ ಸಂಖ್ಯೆಯಲ್ಲಿರುವಂತಹದ್ದನ್ನ ನಾವೇನ್ ಮಾಡ್ಬೇಕು, ಇಲ್ಲ ಬೇಸ್ ಅನ್ನ ತಗೋಬೇಕು. ಸೊ ಅಲ್ಲ ನಾನು ಏನ್ ಮಾಡಿದೆ, 8 ಸೆಂಟಿಮೀಟರ್ ಅಳತೆ ಇದ್ದ ತಗೊಂಡೆ. ಓಕೆ. ಸೊ ಇವಾಗ ಏನಾಯ್ತು, ಈ ಎಂ ಪಾಯಿಂಟ್ ಮೇಲೆ ನಾವು ಒಂದು ಕೋನ ಮಾಪಕವನ್ನ ಇಟ್ಟು ಅದನ್ನ 90 ಡಿಗ್ರಿಯನ್ನ ಗುರುತಿಸ್ಕೋಬೇಕು. ನಾನು ನಿಮ್ಗೆ ಸಿಮ್ಯುಲೇಷನ್ ಒಳಗ ತೋರಿಸಿದೆ. ಓಕೆ. ಸೊ ಅಲ್ಲಿ ಏನಾಗತ್ತ, 90 ಡಿಗ್ರಿಯಲ್ಲಿ ತೋರಿಸ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂಡು ಒಂದು ಪೂರ್ತಿ ಒಂದು ಸ್ಟ್ರೇಟ್ ಲೈನ್ ಅನ್ನ ನಾನು ಹಾಕೊಂಡೆ. ಕರೆಕ್ಟಾ? ಅವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಇನ್ನೊಂದು ಅಳತೆ ಇದೆ, ಇಲ್ಲಿ 6 ಸೆಂಟಿಮೀಟರ್ ಇದೆ. ಆ 6 ಸೆಂಟಿಮೀಟರ್ ಅನ್ನ ಈ ಒಂದು ತ್ರಿಜ್ಯದ ಮುಖಾಂತರ, ಇದಕ್ಕೆ ಎಕ್ಸಾಕ್ಟ್ ಆಗಿ ನಾವು ಏನಂತ ಕರಿತೀವಿ, ಕೈವಾರ ಅಂತ ಕರಿತೀವಿ. ತ್ರಿಜ್ಯನು ಅಂತನು ನಮ್ಗೇನಾಗಿದೆ, ಆಡ್ ಭಾಷೆ ಒಳಗೆ ಇದನ್ನ ನೋಡಿದ ತಕ್ಷಣ ನಾವೇನಂತೀವಿ, ತ್ರಿಜ್ಯ ಅಂತೆ. ಬಟ್ ಇದು ಕರೆಕ್ಟ್ ವರ್ಡ್ ಅನ್ನ ನಾವ್ ಏನಂತ ಯೂಸ್ ಮಾಡ್ಬೇಕು, ಕೈವಾರ ಅಂತ ಕರಿತೀವಿ. ಹೌದಾ? ಸೊ ಇಲ್ಲಿ ಏನಾಗತ್ತ, 6 ಸೆಂಟಿಮೀಟರ್ ಅಳತೆ ಮಾಡಿ ನಾವ್ ಇಲ್ಲಿ ಏನ್ ಮಾಡ್ಬೇಕು, ಒಂದು ಈ ಲೈನ್ ಅನ್ನ ಕಟ್ ಮಾಡ್ಬೇಕು. ಓಕೆ. ಅದೇ 6 ಸೆಂಟಿಮೀಟರ್ ನ ಈ ಲೈನ್ ಅಲ್ಲಿ ಇಟ್ಟು ಕಟ್ ಮಾಡ್ಬೇಕು. ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಅನ್ನ ಹಾಕೊಂಡು, ಇವಾಗ ಇಲ್ಲಿ 2 ಪಾಯಿಂಟ್ಸ್ ಗಳು ಕಟ್ ಆದ್ವಲ್ಲ, ಆ ಪಾಯಿಂಟ್ಸ್ ಗಳನ್ನ ಎಕ್ಸಾಕ್ಟ್ಲಿ ನಾವ್ ಏನ್ ಮಾಡ್ಬೇಕು, ಸೇರಿಸ್ಬೇಕು. ಅವಾಗ ನಮ್ಗೆ ಏನಾಯ್ತು, ಒಂದು ಆಯತ ರಚನೆ ಆಯ್ತು. ಓಕೆ. ಸೊ ಹಾಗಾದ್ರೆ ನಮ್ಗೆ ಇದ್ರದ್ದು ಒಂದು ಪ್ರಾಪರ್ಟೀಸ್ ಅನ್ನ ಅಥವಾ ನಾವ್ ಏನ್ ಮಾಡ್ಬೋದು, ಗುಣಲಕ್ಷಣಗಳನ್ನ ಯಾವ ರೀತಿ ನಾವು ತೋರಿಸಬಹುದು. ಹೌದಾ? ಸೊ ಫಸ್ಟ್ ಒನ್ ಇದೆ, ಇದನ್ನ ನೋಡಿ ಹೇಳ್ಬೋದು ನೀವು. ಫಸ್ಟ್ ಒನ್ ಏನಿದೆ, ವೆರಿ ಗುಡ್ ಸ್ಟೂಡೆಂಟ್ಸ್, ಏನಿದೆ, ಅಭಿಮುಖ ಬಾಹುಗಳು ಸಮ ಇದಾವು. ಅಭಿಮುಖ ಬಾಹುಗಳು ಸಮ ಇದಾವು. ನೆಕ್ಸ್ಟ್ ಎರಡನೇದು, ಎಲ್ಲಾ ಕೋನಗಳು ಏನಾಗಿದಾವು, 90 ಡಿಗ್ರಿ ಇದಾವ್. ಹೌದಾ? ಎಲ್ಲಾ ಕೋನಗಳು 90 ಡಿಗ್ರಿ ಇದಾವ್. ಇದಂತೂ ಚೌಕ ಮತ್ತು ಆಯತಕ್ಕ ಸೇಮ್ ಬಂತು. ಅದ್ರ ಜೊತೆಗೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಇವು ಕೂಡ ಚೌಕದ ಒಂದು ಇದ್ ಬಂತು. ಬಟ್ ಫಸ್ಟ್ ಒಂದ್ ಏನಾಗಿದೆ ನಮ್ಗೆ, ಅಲ್ಲಿ ಎಲ್ಲಾ ಬಾಹುಗಳು ಸಮ ಇರ್ತಾವ, ಬಟ್ ಇಲ್ಲಿ ಏನಾಗಿರ್ತೈತಿ, ಅಭಿಮುಖ ಬಾಹುಗಳಷ್ಟೇ ಸಮ ಇರ್ತಾವು. ಹೌದಾ? ಸೊ ಹಾಗಾದ್ರೆ ನಾನು ಇಲ್ಲೊಂದು ಸಿಮ್ಯುಲೇಷನ್ ತೋರಿಸ್ತೇನೆ ನೋಡ್ರಿ. ಯಾವ್ದಂದ್ರ ಆಯತದ ಒಂದು ನಿಮ್ಗೆ ಗುಣಲಕ್ಷಣಗಳು. ಓಕೆ. ಹೌದಾ? ರೆಕ್ಟ್ಯಾಂಗಲ್, ಆಯತ. ಹೌದಾ? ಸೈಡ್ ಲೆಂತ್ ಇಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ನಿಮ್ಗೆ ಅಭಿಮುಖ ಬಾಹುಗಳು, ಎಲ್ಲಾ ಬಾಹುಗಳು ಸೇಮ್ ಇಲ್ಲ,
ಎದುರು ಬದ್ರು ಅಭಿಮುಖ ಮೀನ್ಸ್ ಎದುರು ಬದ್ರು ಅಂತೇವಲ್ಲ ನಾವು. 7.12 ಇದೆ, 4.29 ಇದೆ. ಇದು ಸೇಮ್, ಇದು ಸೇಮ್. ಓಕೆ, ಆಮೇಲೆ ಇಲ್ಲಿ ನೋಡ್ರಿ. ಓಕೆ, ಎರಡನೇದು ಆಂಗಲ್ಸ್. ಹೌದಾ, ಕೋನಗಳು ಏನಾಗಿದವು? 90 ಡಿಗ್ರಿ ಇದಾವ್ ನಮ್ಗೆ. ಹೌದಾ, ಕೋನಗಳು 90 ಡಿಗ್ರಿ ಇದಾವ್. ಇದು ಏನಾಯ್ತು ನಮ್ಗೆ? ಎಲ್ಲಾ ಕೋನಗಳು ಲಂಬವಾಗಿರ್ತಾವು ಅಥವಾ 90 ಡಿಗ್ರಿ ಆಗಿರ್ತಾವು. ಚೌಕ ಮತ್ತೆ ಇದಕ್ಕ ಸೇಮ್ ಇದೆ. ಓಕೆ, ನೆಕ್ಸ್ಟ್ ಡಯಾಗ್ನಲ್ ಲೆನ್ಸ್ ಅಂದ್ರೆ ಕರ್ಣಗಳ ಉದ್ದಗಳು. ಕರ್ಣಗಳ ಉದ್ದ ನೋಡ್ರಿ ಇಲ್ಲಿ 8.31 ಇದೆ, 8.31 ಇದೆ. ನೆಕ್ಸ್ಟ್ ಲೆನ್ಸ್ ಆಟ್ ಡಯಾಗ್ನಲ್ಸ್ ಇಂಟರ್ಸೆಕ್ಷನ್, ಪರಸ್ಪರ ಅರ್ಧಿಸಿದ್ವು ಅಂದ್ರ. ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಪರಸ್ಪರ ಅರ್ಧಿಸಿದ್ವು ಅಂದ್ರ ಇಲ್ಲಿ ನೋಡ್ರಿ 4.16 ಇದೆ, ಇಲ್ಲಿ ಕೂಡ ಅಷ್ಟೇ ಇದೆ, ಇಲ್ಲಿ ಕೂಡ ಅಷ್ಟೇ ಇದೆ. ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ನೆಕ್ಸ್ಟ್ ಆಂಗಲ್ಸ್ ವೇರ್ ಡಯಾಗ್ನಲ್ಸ್ ಇಂಟರ್ಸೆಕ್ಟ್, ಈ ಕರ್ಣಗಳು ಈ ಒಂದು ಕೋನಗಳನ್ನ ಅರ್ಧಿಸಿದಾಗ ಅವು ಏನಾಗ್ತವು? ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಆಂಗಲ್ಸ್ ವೇರ್ ಡಯಾಗ್ನಲ್ಸ್ ಇಂಟರ್ಸೆಕ್ಟ್. ಹೌದಾ, ಇಲ್ಲಿ ಏನಾಗ್ತಾ ಇದೋ ಕರೆಕ್ಟ್ ಆಗಿ ಇಲ್ಲಿ ಏನ್ ಛೇದಿಸ್ತಾ ಇದಾವಲ್ಲ, ಇವು ಅಭಿಮುಖ ಕೋನಗಳು ಇಲ್ಲೇ ಸಮ ಆದವು. ಓಕೆ, ನೆಕ್ಸ್ಟ್ ಡಯಾಗ್ನಲ್ಸ್ ಅಂಡ್ ಅಪೋಸಿಟ್ ಆಂಗಲ್ಸ್. ಹೌದಾ, ಕಾಣಿಸ್ತಾ ಇದಾವೆ ಇಲ್ಲಿ ನಿಮ್ಗೆ? ಇದಕ್ಕೆ ಇದು ಅಪೋಸಿಟ್ ಕೋನಗಳು ನಮ್ಗೆ ಸಮ ಇದಾವು. ಸೊ ಸ್ವಲ್ಪ ಇವೆಲ್ಲ ನಿಮ್ಗೆ ಏನಾಗ್ತಾವ, ನಿಮ್ಮ ಇಷ್ಟ ಸಿಲೆಬಸ್ ನಲ್ಲಿ ಇಲ್ಲ. ಸೊ ಜಸ್ಟ್ ನಿಮ್ಗೆ ಸೈಡು, ಆಮೇಲೆ ಅಂದ್ರೆ ಬಾಹುಗಳು, ಆಮೇಲೆ ಕೋನಗಳು, ಆಮೇಲೆ ಏನಾಗಿದಾವ ಇಲ್ಲೇ ಕರ್ಣಗಳು ಅಷ್ಟೇ ಇದಾವ್. ಇಷ್ಟೆಲ್ಲ ನಿಮ್ಗಿಲ್ಲ. ಆದ್ರೂ ನಾನು ನಿಮ್ಗೆ ಜಸ್ಟ್ ಫಾರ್ ನಾಲೆಜ್ ಪರ್ಪಸ್ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಓಕೆ, ಸೊ ನಿಮಗಿರೋದು ಇದೊಂದು ಸೈಡು, ಆಮೇಲೆ ಆಂಗಲ್ಸ್, ಆಮೇಲೆ ಡಯಾಗ್ನಲ್ಸ್ ಅಷ್ಟೇ. ಓಕೆ, ಸೊ ಇವಿಷ್ಟು ನಮ್ಗೆ ಏನಾಗ್ತಿದೆ? ಹಾಗಾದ್ರೆ ನಾವು ಯಾವ್ದನ್ನ ಕಲ್ತೀವಿ ಇವತ್ತ? ಚೌಕ ಮತ್ತು ಆಯತಗಳನ್ನ ಯಾವ ರೀತಿ ರಚನೆ ಮಾಡ್ಬೇಕು, ಅದರದ ಗುಣಲಕ್ಷಣಗಳನ್ನ ನಾವ್ ಇವತ್ತ ತಿಳ್ಕೊಂಡ್ವಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದರ ಮುಂದಿನ ಪಾರ್ಟ್ ಅನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ. ಇಷ್ಟೊತ್ತವರೆಗೂ ನಾ ಹೇಳಿರುವಂತ ಕ್ಲಾಸು ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್.